ನಮಸ್ತೆ ಬಂಧುಗಳೇ, ನಾನು ನಿಮಗೆ ಕೊನೆ ವಿಡಿಯೋದಲ್ಲಿ 2 ಸ್ವಿಚ್ ಮತ್ತು 2 ಸಾಕೆಟ್ ಕಲೆಕ್ಷನ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಪ್ರಾಕ್ಟಿಕಲಾಗಿ. ಈಗ ನೋಡಿ 6 ಮಾಡಲ್ ಬಾಕ್ಸ್ ಇದೆ, 2 ಸ್ವಿಚ್ 2 ಸಾಕೆಟ್ ರೆಡಿ ಇದೆ. ಬನ್ನಿ ಕಲೆಕ್ಷನ್ ನೋಡೋಣ. 3 ಬಣ್ಣದ ವೈರ್ ಬೇಕಾಗುತ್ತೆ ಸ್ನೇಹಿತರೆ. ಈ ಸ್ವಿಚ್ಚಿನ ಕೆಳಭಾಗಕ್ಕೆ ನೀವು ಫೇಸ್ ಎಂದರೆ ಕೆಂಪು ತಂತಿಯನ್ನು ಕೊಡಬೇಕಾಗುತ್ತದೆ. ಸಾಕೆಟ್ನಲ್ಲಿ ಎನ್ ಮತ್ತು ಎಲ್ ಎಂದು ಬರೆದಿರುತ್ತಾರೆ. ಅದರಲ್ಲಿ ಎನ್ ಎಂದರೆ ನ್ಯೂಟ್ರಲ್, ಎಲ್ ಎಂದರೆ ಫೇಸ್. ಮೇಲ್ಭಾಗ ಅರ್ಥಿಂಗ್ ಆಗಿರುತ್ತದೆ. ಇದರಲ್ಲಿ ಈಗ ಎನ್ ಎನ್ನುವ ಜಾಗಕ್ಕೆ ನಾವು ಕಪ್ಪು ತಂತಿಯನ್ನು ಸೇರಿಸುತ್ತಿದ್ದೇವೆ. ಅದೇ ರೀತಿ ಮತ್ತೊಂದು ಎನ್ ಎಂದರೆ ನ್ಯೂಟ್ರಲನ್ನು ಮತ್ತೊಂದು ಸಾಕೆಟ್ನ ತುದಿಗೆ ಸೇರಿಸುತ್ತಿದ್ದೇವೆ. ನ್ಯೂಟ್ರಲ್ ಜಾಗದಲ್ಲಿ ಫೇಸ್ ಬರಕೂಡದು, ಏಕೆಂದರೆ ಅದು ಕಾಮನ್ ಆಗಿರುತ್ತದೆ. ಮತ್ತು ಅರ್ಥಿಂಗ್ ಎಂದರೆ ಹಸಿರು ತಂತಿ. ಇದನ್ನು ಯಾವಾಗಲೂ ಕೂಡ ಸಾಕೆಟ್ನ ಮೇಲ್ಭಾಗದಲ್ಲಿ ಜೋಡಣೆ ಮಾಡಬೇಕು. ಫೇಸ್ನೊಂದಿಗಾಗಲಿ ನ್ಯೂಟ್ರಲ್ನೊಂದಿಗಾಗಲಿ ಇದನ್ನು ಸೇರಿಸಬಾರದು. ಕೊನೆಯದಾಗಿ ಸಾಕೆಟ್ನ ಎಲ್ ಎಂಬುವ ಭಾಗದಿಂದ ಸ್ವಿಚ್ನ ಮೇಲ್ಭಾಗಕ್ಕೆ ಒಂದು ವೈರ್ ಜೋಡಣೆ ಮಾಡಬೇಕು. ಅದೇ ರೀತಿ ಇನ್ನೊಂದು ಸಾಕೆಟ್ನ ಎಲ್ ಎಂಬುವ ಭಾಗದಿಂದ ಸ್ವಿಚ್ನ ಮೇಲ್ಭಾಗಕ್ಕೆ ವೈರ್ ಜೋಡಣೆ ಮಾಡಬೇಕು. ಇದಾದ ನಂತರ ನಮ್ಮ ಪ್ಲಗ್ ಬಾಕ್ಸ್ ಸಿದ್ಧವಾಗುತ್ತದೆ. ನೋಡಿ, ನ್ಯೂಟ್ರಲ್ ಸಾಕೆಟ್ನ ಎನ್ ಎಂಬುವ ಭಾಗದಲ್ಲಿ ಇರಬೇಕು. ಫೇಸ್ ಸ್ವಿಚ್ನ ಕೆಳಭಾಗದಲ್ಲಿ ಇರಬೇಕು. ಅರ್ಥಿಂಗ್ ಸಾಕೆಟ್ನ ಮೇಲ್ಭಾಗದಲ್ಲಿ ಇರಬೇಕು. ಪ್ಲಗ್ ಬಾಕ್ಸನ್ನು ಜೋಡಿಸಿ ಇದನ್ನು ಟೆಸ್ಟ್ ಮಾಡಬೇಕು. ಈ 3 ವೈರ್ಗಳನ್ನು ದೊಡ್ಡ ಗಾತ್ರದ ವೈರ್ನೊಂದಿಗೆ ಸೇರಿಸಿ ನಿಮ್ಮ ಮನೆಯ ಸಾಕೆಟ್ನಲ್ಲಿ ಬಳಸಬಹುದು. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಇದನ್ನು ನೀವು ಪ್ರಯೋಗಿಸಿದರೆ ದಯಮಾಡಿ ಮೇನ್ ಸ್ವಿಚ್ ಆಫ್ ಮಾಡಬೇಕು ಮತ್ತು ಟೆಸ್ಟರ್ ಸಹಾಯದಿಂದ ವಿದ್ಯುತ್ ಹರಿಯುತ್ತಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಬೇಕು. ಏಕೆಂದರೆ ವಿದ್ಯುತ್ ಕೆಲಸವು ತುಂಬ ಅಪಾಯಕಾರಿಯಾಗಿದೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಜೈ ಎಲೆಕ್ಟ್ರಿಷಿಯನ್ ಎಂದು ಕಮೆಂಟ್ ಮಾಡಿ. ನಮಸ್ತೆ ಬಂಧುಗಳೇ.